ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಹೆಣ್ಣು ಮಗುವಿನ ಒಂದು ಭವಿಷ್ಯವನ್ನು ಉಜ್ವಲಗೊಳಿಸುವ ಒಂದು ನಿಟ್ಟಿನಲ್ಲಿ ಹೊಸದಾದಂಥ ಯೋಜನೆಗಳನ್ನು ಜಾರಿಗೆ ತರ್ತಾನೆ ಇದೆ. ಅದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಒಂದು. ಯಾರು ಪೋಷಕರಿರ್ತಾರೆ ಆ ಪೋಷಕರಿಗೆ ಆ ಹೆಣ್ಣು ಮಗುವಿನ ಒಂದು ಶಿಕ್ಷಣ ಜೊತೆಗೆ ಮದುವೆಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾದ್ರೆ ಮದುವೆ ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಹೀಗಾಗಿ ಇದನ್ನು ಅರಿತಿರ್ತಕ್ಕಂತಹ ಕೇಂದ್ರ ಸರ್ಕಾರ ಹೆಣ್ಣು ಮಗುವಿನ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಈಗಲೇ ನೀವು ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ, ಸೇವಿಂಗ್ಸ್ ಮಾಡೋದ್ರ ಮೂಲಕ ನೀವು ಮುಂದಿನ ದಿನಗಳಲ್ಲಿ ಮಕ್ಕಳ ಒಂದು ಹೆಣ್ಣು ಮಗುವಿನ ಶಿಕ್ಷಣ ಇರ್ಬೋದು, ಜೊತೆಗೆ ಅವರ ಮದುವೆ ಇರ್ಬೋದು, ಇವೆಲ್ಲವನ್ನು ಕೂಡ ಸರಳವಾಗಿ ನೆರವೇರಿಸಲು ಈ ಒಂದು ಪೋಷಕರಿಗೆ ಸಹಾಯ ಆಗಲಿ ಅಂತೇಳಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದಿದೆ. ಸ್ನೇಹಿತರೆ, ಈ ಒಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಸುಕನ್ಯಾ ಸಮೃದ್ಧಿ ಯೋಜನೆಯ ಕುರಿತಾದಂತಹ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಲಿದ್ದೀರಿ. ಸ್ನೇಹಿತರೆ, ಕೇವಲ ಪ್ರತಿ ತಿಂಗಳು ಹಣವನ್ನು ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಹಣವನ್ನು ತುಂಬಿದೆ ಆದಲ್ಲಿ ನೀವು ಮೆಚುರಿಟಿಯಾಗಿ ಅಂದರೆ 21 ವರ್ಷದ ನಂತರ ನೀವು 69,32,648 ರೂಪಾಯಿ ಹಣವನ್ನು ಕೂಡ ನೀವು ಪಡ್ಕೋಬಹುದು. ಹಾಗಾದರೆ ಈ ಒಂದು ಸುಕನ್ಯಾ ಸಮೃದ್ಧಿ ಅಕೌಂಟಿನಲ್ಲಿ 69,32,648 ರೂಪಾಯಿ ಹಣವನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಳಬೇಕು ಮತ್ತು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಳಲಿದ್ದೀರಿ. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಕೂಡ ನೀವು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು 2015ರಲ್ಲಿ ಅಂದರೆ 2015ರಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಖಾತೆಗಳು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈಗಾಗಲೇ ಅಂಚೆ ಕಚೇರಿ ಇರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಎಲ್ಲವೂ ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ತೆಗೆದುಕೊಳ್ಳಬಹುದು. ಹಾಗಾದರೆ ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಮಾಡಿಸ್ಬೇಕು ಅಂತಂದರೆ ಯಾವ ಕಾರಣಕ್ಕಾಗಿ ಈ ಒಂದು ಖಾತೆಯನ್ನು ನೀವು ಮಾಡಿಸ್ಬೇಕು ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ, ಮುಖ್ಯವಾಗಿ ನಿಮ್ಮ ಮಕ್ಕಳ ಒಂದು ಶಿಕ್ಷಣ, ಅವರನ್ನು ನೀವು ಒಳ್ಳೆಯ ಶಿಕ್ಷಣವನ್ನು ನೀವು ಕೊಡಬೇಕು ಅಂತಂದರೆ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯ ಮೂಲಕ ನೀವು ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅದು ಕೂಡ ನಿಮಗೆ ಸಾಧ್ಯ ಆಗುತ್ತೆ. ಜೊತೆಗೆ ಮಕ್ಕಳ ಮದುವೆ ಒಂದು ವಿಷಯದಲ್ಲಿ ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ನೀವು ಪೋಸ್ಟ್ ಆಫೀಸು ಮತ್ತು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನೀವು ಈ ಒಂದು ಖಾತೆಯನ್ನು ತೆರೆದುಕೊಳ್ಬೋದು. ಹಾಗಾದರೆ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಬೇಕು ಅಂತಂದರೆ ಮಿನಿಮಮ್ಮು 250 ರೂಪಾಯಿಂದ ಈ ಒಂದು ಖಾತೆಯನ್ನು ನೀವು ತೆರೆದುಕೊಳ್ಬೋದು. ಜೊತೆಗೆ ಒಂದು ಫೈನಾನ್ಷಿಯಲ್ ಇಯರಿಗೆ ಅಂದರೆ ಹಣಕಾಸಿನ ವರ್ಷಕ್ಕೆ ಈ ಒಂದು ಖಾತೆಯಲ್ಲಿ ಒಂದು ಮಿತಿಯನ್ನು ಫಿಕ್ಸ್ ಮಾಡಲಾಗಿದೆ. ಅಂದರೆ ಒಂದು ಫೈನಾನ್ಷಿಯಲ್ ಇಯರಿಗೆ ಮಿನಿಮಮ್ 250 ರೂಪಾಯಿಯನ್ನು ನೀವು ತುಂಬಲೇಬೇಕು. ಜೊತೆಗೆ ಮ್ಯಾಕ್ಸಿಮಮ್ ಅಂತಂದರೆ ನೀವು 1,50,000 ರೂಪಾಯಿ ಒಳಗಡೆ ಈ ಒಂದು ಹಣಕಾಸಿನ ವರ್ಷದಲ್ಲಿ ನೀವು ತುಂಬಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ತುಂಬಲು ಸಾಧ್ಯವಿಲ್ಲ. ಸ್ನೇಹಿತರೆ, ಹಾಗಾದರೆ ಈ ಒಂದು ಖಾತೆಯನ್ನು ಯಾರ ಹೆಸರಿನಲ್ಲಿ ಮಾಡಿಸಬಹುದು? ಸ್ನೇಹಿತರೆ, ಈ ಒಂದು ಖಾತೆಯನ್ನು ಕೇವಲ ಹೆಣ್ಣು ಮಕ್ಕಳು ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂತಹ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಖಾತೆಯನ್ನು ನೀವು ತೆರೆದುಕೊಳ್ಳಬಹುದು. ಒಂದು ವೇಳೆ ನೀವು ಈ ಒಂದು ಖಾತೆಯನ್ನು ಇಬ್ಬರಿಗಿಂತ ಜಾಸ್ತಿ ನೀವು ತೆರಿತೀನಿ ಅಂತಂದರೆ, ಅಂದರೆ ಅಕೌಂಟನ್ನು ಓಪನ್ ಮಾಡ್ತೀನಿ ಅಂತಂದರೆ ಅದು ಕೂಡ ಸಾಧ್ಯ ಇದೆ. ಯಾವಾಗಂತಂದರೆ, ಒಂದು ವೇಳೆ ಮೊದಲನೆಯ ಒಂದು ಮಗು ಹುಟ್ಟಿದಾಗ ಆ ಮಗು ಒಂದು ವೇಳೆ ಟ್ರಿಪಲ್ಸ್ ಅಂದರೆ ಅವಳಿ ಜವಳಿಯಾಗಿ ಹುಟ್ಟಿದ್ರೆ ಮಾತ್ರ ಈ ಒಂದು ಖಾತೆಯನ್ನು 3 ಜನರಿಗೆ ತೆಗೆದುಕೊಳ್ಳಲು ಸಾಧ್ಯ ಇದೆ. ಒಂದು ವೇಳೆ ಮೊದಲನೇ ಮಗು ಒಂದು ಹೆಣ್ಣು ಮಗು ಹುಟ್ಟಿದರೆ 2ನೇ ಸಲ ಅಂದರೆ 2ನೇ ಡೆಲಿವರಿಯಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟಿದರೆ ಕೇವಲ 2 ಮಕ್ಕಳಿಗೆ ಮಾತ್ರ ಈ ಒಂದು ಖಾತೆಯನ್ನು ತೆಗೆದುಕೊಳ್ಳಲು ಅವಕಾಶ ಇರುತ್ತೆ. ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು ತೆರೆದಿದ್ದೆ ಅದರಲ್ಲಿ ಈ ಒಂದು ಖಾತೆಗೆ ಪ್ರತಿ ವರ್ಷ 8 ರೂಪಾಯಿ 20 ಪೈಸೆ ಅಂದರೆ ನಾವು 8.2 ಬಡ್ಡಿ ದರವನ್ನು ನೀವು ಈ ಒಂದು ಖಾತೆಗೆ ಪ್ರತಿ ತಿಂಗಳು ಅಂದರೆ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಈ ಒಂದು ಖಾತೆಗೆ ನೀವು ಬಡ್ಡಿಯನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಒಂದು ಖಾತೆಯಲ್ಲಿ ನಾವು ಹಣವನ್ನು ಎಷ್ಟು ವರ್ಷಗಳವರೆಗೆ ನಾವು ತುಂಬಬೇಕು?
ಸ್ನೇಹಿತರೆ, ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನ ನೀವು ಓಪನ್ ಮಾಡಿದ್ದೆ ಆದಲ್ಲಿ ಈ ಒಂದು ಖಾತೆಯಲ್ಲಿ ನೀವು ಹಣವನ್ನ 15 ವರ್ಷಗಳವರೆಗೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನ ಅಂದ್ರೆ ಒಂದು ಲಿಮಿಟ್ ₹250 ಇಂದ ₹1,50,000 ಒಳಗಡೆ ನೀವು ಎಷ್ಟು ಬೇಕಾದಷ್ಟಾದ್ರೂ ಹಣವನ್ನ ಈ ಒಂದು ಖಾತೆಯಲ್ಲಿ ಒಂದು ಫೈನಾನ್ಷಿಯಲ್ ಇಯರ್‌ಗೆ ನೀವು ತುಂಬಬಹುದು. ಅದೇ ರೀತಿ 15 ವರ್ಷಗಳವರೆಗೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನ ತುಂಬಬೇಕಾಗುತ್ತೆ. ಹಾಗಾದ್ರೆ 15 ವರ್ಷದ ನಂತರ ಈ ಒಂದು ಖಾತೆ ಮೆಚುರಿಟಿ ಆಗತ್ತಾ? ಇಲ್ಲ ಸ್ನೇಹಿತರೆ. ಈ ಒಂದು ಖಾತೆ ಮೆಚುರಿಟಿ ಆಗುವುದು ಅಕೌಂಟ್ ಓಪನ್ ಮಾಡಿದ ದಿನಾಂಕದಿಂದ 21 ವರ್ಷದ ನಂತರ. ಅಂದ್ರೆ ಸ್ನೇಹಿತರೆ, ಈ ಒಂದು ಖಾತೆಯನ್ನ ನೀವು ತೆರೆದ ನಂತರ 15 ವರ್ಷ ತುಂಬಬೇಕಾಗತ್ತೆ. ನಂತರ 6 ವರ್ಷ ಕೇವಲ ನೀವು ನಿಮ್ಮ ಖಾತೆಯನ್ನು ಯಾವುದೇ ಡಿಪಾಸಿಟ್ ಮಾಡದೆ ಮನೆಯಲ್ಲಿ ಇಟ್ಟರೆ ಸಾಕು. ಆ ಒಂದು ಖಾತೆಗೆ 21 ವರ್ಷ ದಿನಗಳು ಪೂರೈಸಿದ ನಂತರ ಈ ಒಂದು ಖಾತೆ ನಿಮಗೆ ಮೆಚುರಿಟಿಯಾಗಿ ಸಿಗುತ್ತೆ. ಒಂದು ವೇಳೆ ಈ ಒಂದು ಖಾತೆಯನ್ನ ನೀವು ಕೂಡ ಪ್ರೀ ಮೆಚೂರ್ ಆಗಿ ಕೂಡ ಕ್ಲೋಸ್ ಮಾಡ್ಕೋಬಹುದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ ನಿಮ್ಮ ಮಗುವಿನ ಮದುವೆಯ ಸಂದರ್ಭದಲ್ಲಿ ನೀವು ಈ ಒಂದು ಖಾತೆಯನ್ನ ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನಿಮ್ಮ ಮಗುವಿನ ಅಂದ್ರೆ ನಿಮ್ಮ ಹೆಣ್ಣು ಮಗುವಿನ ಒಂದು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವು ನಿಮ್ಮ ಮಗುವಿನ ಹೈಯರ್ ಎಜುಕೇಶನ್‌ಗಾಗಿ ಈ ಒಂದು ಖಾತೆಯಲ್ಲಿ 50% ಅಂದ್ರೆ ನೀವು ತುಂಬಿರ್ತಕ್ಕಂತಹ ಹಣದಲ್ಲಿ 50% ಹಣವನ್ನ ವಿಡ್ರಾವಲ್ ಆಗಿ ನೀವು ಮಾಡ್ಕೋಬಹುದು. ಇದೇ ರೀತಿ 5 ಅವಕಾಶಗಳು ನಿಮಗೆ ಹಣವನ್ನು ವಿಡ್ರಾಲ್ ಮಾಡಲು ಸಿಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಖಾತೆಯನ್ನ ನೀವು 21 ವರ್ಷದ ನಂತರ ಒಂದು ವೇಳೆ ನೀವು ಎಷ್ಟು ಪಡ್ಕೋಬಹುದು ಈ ಒಂದು ಖಾತೆಯಿಂದ ಹಣವನ್ನ ಅಂತ ನೋಡೋದಾದ್ರೆ ಸ್ನೇಹಿತರೆ, ಕೇವಲ ಪ್ರತಿ ತಿಂಗಳು ನೀವು ಒಂದು ಈ ಒಂದು ಚಾಟ್ ಮೂಲಕ ನಾನು ಹೇಳೋದಾದ್ರೆ ಪ್ರತಿ ತಿಂಗಳು ನೀವು ಈ ಒಂದು ಖಾತೆಯಲ್ಲಿ ₹12,500 ಒಂದು ವೇಳೆ ತುಂಬಿದ್ರೆ ಅಂದ್ರೆ ನಿಮ್ಮ ಮಗುವಿನ ವಯಸ್ಸು 1 ವರ್ಷ ಇದೆ ಅಂತ ತಿಳ್ಕೊಳ್ಳಿ. ₹12,500 ಪ್ರತಿ ತಿಂಗಳು ನೀವು ಈ ಒಂದು ಖಾತೆಯಲ್ಲಿ ತುಂಬ್ತಾ ಹೋದ್ರೆ 1 ವರ್ಷಕ್ಕೆ ನೀವು ತುಂಬುವಂತಹ ಹಣ ₹1,50,000 ಆಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಆ ₹1,50,000 ಆಗುತ್ತೆ. ಅದೇ ರೀತಿ ನೀವು ₹1,50,000 15 ವರ್ಷಗಳವರೆಗೆ ಅಂದ್ರೆ ಪ್ರತಿ ತಿಂಗಳು ನೀವು ₹12,500 ಪ್ರತಿ 15 ವರ್ಷಗಳವರೆಗೆ ಪ್ರತಿ ತಿಂಗಳು ತುಂಬುತ್ತಾ ಹೋದ್ರೂ ಕೂಡ 15 ವರ್ಷಗಳವರೆಗೆ ನೀವು ತುಂಬಿದ್ರೆ ನಿಮ್ಮ ತುಂಬಿರ್ತಕ್ಕಂತಹ ಅಮೌಂಟು ₹22,50,000 ಆಗುತ್ತೆ ಸ್ನೇಹಿತರೆ. ನೀವು ತುಂಬಿರ್ತಕ್ಕಂತಹ 15 ಲಕ್ಷ 15 ವರ್ಷಗಳವರೆಗೆ ನೀವು ತುಂಬುವಂತಹ ಹಣ ಕೇವಲ ₹22,50,000 ಆಗುತ್ತೆ. ಆದ್ರೆ ಈ ಒಂದು ಹಣ ನೀವು ತುಂಬಿರ್ತಕ್ಕಂತಹ ಹಣ 21 ವರ್ಷದ ನಂತರ ಈ ಒಂದು ಖಾತೆಗೆ ಒಟ್ಟು ಬಡ್ಡಿ ಸೇರಿ ಅಂದ್ರೆ ಒಟ್ಟು ಬಡ್ಡಿ 46,82,648 ಅಂದ್ರೆ ₹46,82,648 ಇಂಟ್ರೆಸ್ಟ್ ಆಡ್ ಆಗಿ ನಿಮಗೆ ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂತಂದ್ರೆ ₹69,32,648 ಹಣ ಈ ಒಂದು ಖಾತೆಯ ಮೂಲಕ 21 ವರ್ಷ ಆದ ನಂತರ ನೀವು ಈ ಸುಕನ್ಯಾ ಸಮೃದ್ಧಿ ಖಾತೆಯಿಂದ ಪಡೆದುಕೊಳ್ಳಬಹುದು. ಈ ಒಂದು ಹಣದಿಂದ ನೀವು ಮದುವೆಯನ್ನು ಮಾಡಬಹುದು. ಜೊತೆಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೂಡ ನೀವು ಕೊಡಿಸಬಹುದು. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಖಾತೆಯನ್ನ ನೀವು ಅಂಚೆ ಇಲಾಖೆಯಲ್ಲಿ ಅಥವಾ ಬ್ಯಾಂಕ್‌ಗಳಲ್ಲಿ ಕೂಡ ನೀವು ಈ ಒಂದು ಖಾತೆಯನ್ನ ತೆರೆದುಕೊಳ್ಳಬಹುದು. ಹಾಗಾದ್ರೆ ಈ ಒಂದು ಖಾತೆಯನ್ನ ನೀವು ಪೋಸ್ಟ್ ಆಫೀಸ್‌ನಲ್ಲಿ ಒಂದು ವೇಳೆ ನೀವು ಓಪನ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಒಂದು ಪೋಸ್ಟ್ ಆಫೀಸ್‌ನಲ್ಲಿ ಅಕೌಂಟ್ ಓಪನಿಂಗ್ ಫಾರ್ಮ್ ಅಂತ ಇರುತ್ತೆ. ಆ ಒಂದು ಅಕೌಂಟ್ ಫಾರ್ಮ್ ಅನ್ನ ನೀವು ಫಿಲ್ ಅಪ್ ಮಾಡಿ ಅದರ ಜೊತೆಗೆ ಮಗುವಿನ ಆಧಾರ್ ಕಾರ್ಡ್, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಜೊತೆಗೆ 3 ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರ. ಇದಲ್ಲದೆ ಯಾರು ಗಾರ್ಡಿಯನ್ ಇರ್ತಾರೆ ಅಂದ್ರೆ ತಂದೆ ಅಥವಾ ತಾಯಿ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಜೊತೆಗೆ 3 ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನ ನೀವು ನೀಡುವುದರ ಮೂಲಕ ಈ ಒಂದು ಖಾತೆಯನ್ನ ಸಂಬಂಧಪಟ್ಟಂತಹ ಅಂಚೆ ಇಲಾಖೆಯ ಯಾವುದೇ ಒಂದು ಕಚೇರಿಯಲ್ಲಿ ನೀವು ಓಪನ್ ಮಾಡ್ಕೋಬಹುದು. ಇದನ್ನು ಕೇವಲ ಸಿಟಿ ಮತ್ತು ದೊಡ್ಡ ದೊಡ್ಡ ಪೋಸ್ಟ್ ಆಫೀಸ್‌ನಲ್ಲಿ ಮಾಡ್ಬೇಕಂತೇನಿಲ್ಲ. ಕೇವಲ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂತಹ ಒಂದು ಬ್ರಾಂಚ್ ಪೋಸ್ಟ್ ಆಫೀಸ್‌ನಲ್ಲಿ ಕೂಡ ನೀವು ಈ ಒಂದು ಖಾತೆಯನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಖಾತೆಯ ಮೂಲಕ ನೀವು ಸಾಕಷ್ಟು ಲಾಭವನ್ನ ಈ ಒಂದು ಖಾತೆ ಮಾಡಿಸುವುದರ ಮೂಲಕ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನೀವು ನಿಮ್ಮ ಸಮೀಪ ಇರ್ತಕ್ಕಂತಹ ಅಂಚೆ ಕಚೇರಿಯನ್ನು ಕೂಡ ನೀವು ಸಂಪರ್ಕಿಸಬಹುದು. ಜೊತೆಗೆ ಈ ಒಂದು ಇನ್ಫಾರ್ಮೇಷನ್‌ಗೆ ಸಂಬಂಧಪಟ್ಟಂತೆ ಅಥವಾ ಅಂಚೆ ಇಲಾಖೆಗೆ ಯಾವುದೇ ಒಂದು ಮಾಹಿತಿಗೆ ನೀವು ಸಂಪರ್ಕಿಸಬೇಕು ಅಂತಂದ್ರೆ
ನನ್ನ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಈ ಒಂದು ವಿಡಿಯೋದ ಮೂಲಕ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಮೀಪ ಇರತಕ್ಕಂಥ ಅಂಚೆ ಕಚೇರಿಯನ್ನು ನೀವು ಭೇಟಿಯಾಗೋದ್ರ ಮೂಲಕ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದಲ್ಲದೆ ಪೋಸ್ಟ್ ಇನ್ಫೋ ಅನ್ನೋ ಒಂದು ಆ್ಯಪ್ ಕೂಡ ಇದೆ. ಆ ಒಂದು ಆ್ಯಪ್ ಮೂಲಕ ನೀವು ಅಂಚೆ ಕಚೇರಿಯ ಒಂದು ಎಲ್ಲ ಮಾಹಿತಿಯನ್ನು ಕೂಡ ನೀವು ಈ ಒಂದು ಆ್ಯಪ್ ಮೂಲಕ ತಿಳ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಸುಕನ್ಯಾ ಸಮೃದ್ಧಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಇದೇ ರೀತಿಯ ಒಂದು ಹೊಸ ಮಾಹಿತಿ ಇರ್ಬೋದು, ಅದು ಅಂಚೆ ಇಲಾಖೆ ಇರ್ಬೋದು, ಆ, ಸರ್ಕಾರದ ಯಾವುದೇ ಒಂದು ಯೋಜನೆ ಮಾಹಿತಿ ಇರ್ಬೋದು, ಪ್ರತಿಯೊಂದು ನಾವು ಪಡ್ಕೋಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.